ನಿಮಗೆ ತಿಳಿದಿರಬೇಕು, ಭಾರತೀಯ ಹೆದ್ದಾರಿಗಳಲ್ಲಿ ಚಲಿಸುವ ಪ್ರತಿ ಮೂರನೇ ಟ್ರಕ್ ಅಥವಾ ಬಸ್ ಅಶೋಕ್ ಲೇಲ್ಯಾಂಡ್ಗೆ ಸೇರಿದೆ. ಅದು ಕೇವಲ ಒಂದು ಕಂಪನಿ ಅಲ್ಲ, ಬದಲಾಗಿ ದೇಶದ ಸಾರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಅದು ಮುಂಬೈನ ಐಕಾನಿಕ್ ಡಬಲ್ ಡೆಕ್ಕರ್ ಬಸ್ ಆಗಿರಲಿ, ಅಥವಾ ಭಾರತೀಯ ಸೇನೆಯ ಸೈಲೆಂಟ್ ಟ್ರಕ್ ಆಗಿರಲಿ, ಅಥವಾ ಶಾಲಾ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಕರೆದೊಯ್ಯುವ ಸನ್ಶೈನ್ ಬಸ್ಗಳಾಗಿರಲಿ, ಅಶೋಕ್ ಲೇಲ್ಯಾಂಡ್ ನಮ್ಮ ಪ್ರತಿಯೊಂದು ಪ್ರಯಾಣದ ಭಾಗವಾಗಿದೆ. ಆದರೆ ವಿಶ್ವದ ಅತಿ ದೊಡ್ಡ ಬಸ್ ಮತ್ತು ಟ್ರಕ್ ತಯಾರಕರಲ್ಲಿ ತನ್ನ ಸ್ಥಾನವನ್ನು ಗಳಿಸಿರುವ ಈ ಕಂಪನಿಯ ಆರಂಭವು ಅಷ್ಟು ಸುಲಭವಾಗಿರಲಿಲ್ಲ. ಮೊದಲು ಭಾರತದ ಜನರು ಅದನ್ನು ತಿರಸ್ಕರಿಸಿದರು. ನಂತರ ಈ ಕಂಪನಿಯನ್ನು ರಚಿಸಿದ ಸಂಸ್ಥಾಪಕರು ವಿಮಾನ ಅಪಘಾತದಲ್ಲಿ ನಿಧನರಾದರು ಮತ್ತು ಅಂತಹ ಲೆಕ್ಕವಿಲ್ಲದಷ್ಟು ಹೋರಾಟಗಳನ್ನು ಎದುರಿಸಿದ ನಂತರ ಈ ಕಂಪನಿಯು ಇಂದು ಈ ಸ್ಥಾನದಲ್ಲಿ ಹೇಗೆ ನಿಂತಿದೆ. ಇಂದು ನಾವು ಅದನ್ನು ಸಂಪೂರ್ಣ ಕಥೆಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಕಥೆ 1948ರಲ್ಲಿ ಪ್ರಾರಂಭವಾಗುತ್ತದೆ. ಆಗ ಭಾರತ ಸ್ವತಂತ್ರವಾಗಿ ಕೇವಲ 1 ವರ್ಷವಾಗಿತ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆ ಸಮಯದಲ್ಲಿ ದೇಶದ ಉದ್ಯಮಿಗಳಿಗೆ ಭಾರತದಲ್ಲಿ ಕೆಲಸ ಮಾಡಲು ಸ್ಫೂರ್ತಿ ನೀಡುತ್ತಿದ್ದರು. ಮತ್ತು ನಂತರ ಅವರ ಧ್ವನಿ ರಘುನಂದನ್ ಸರನ್ ಎಂಬ ಸ್ವಾತಂತ್ರ್ಯ ಹೋರಾಟಗಾರನನ್ನು ತಲುಪಿತ್ತು. ಅವರು ವಿಭಜನೆಯ ನಂತರ ಎಲ್ಲವನ್ನು ಬಿಟ್ಟು ರಾವಲ್ಪಿಂಡಿಯಿಂದ ಚಂಡೀಗಢಕ್ಕೆ ಬಂದಿದ್ದರು. ಸ್ವಾತಂತ್ರ್ಯದ ಸಮಯದಲ್ಲಿ ರಘುನಂದನ್ ಸರನ್ ಗಾಂಧೀಜಿ ಮತ್ತು ನೆಹರು ಅವರಂತಹ ನಾಯಕರಿಂದ ಹೆಚ್ಚು ಪ್ರೇರಿತರಾಗಿದ್ದರು ಮತ್ತು ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಮಾತ್ರವಲ್ಲದೆ ಆರ್ಥಿಕ ಸ್ವಾತಂತ್ರ್ಯವು ಬೇಕು ಎಂದು ಅವರು ನಂಬಿದ್ದರು. ಮತ್ತು ಅವರು ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಕೈಗಾರಿಕಾ ಅಭಿವೃದ್ಧಿ ಬಹಳ ಮುಖ್ಯ ಎಂದು ಅವರು ಅರಿತುಕೊಂಡರು. ಮತ್ತು ಈ ಆಲೋಚನೆಯಿಂದ ಅವರು ಸಾರಿಗೆ ವಲಯವನ್ನು ಆಯ್ದುಕೊಂಡರು, ಏಕೆಂದರೆ ಅವರ ಪ್ರಕಾರ ಒಂದು ಬಲವಾದ ಸಾರಿಗೆ ವ್ಯವಸ್ಥೆಯು ದೇಶದ ಬೆಳವಣಿಗೆಗೆ ಬೆನ್ನೆಲುಬಾಗಬಹುದು. ವಾಸ್ತವವಾಗಿ ರಘುನಂದನ್ ಅವರ ತಂದೆ ರಾವಲ್ಪಿಂಡಿಯಲ್ಲಿ ಒಂದು ಕಾರು ವರ್ಕ್ಶಾಪ್ ಅನ್ನು ಹೊಂದಿದ್ದರು. ಅಲ್ಲಿ ರಘುನಂದನ್ ಅವರು ಬಾಲ್ಯದಿಂದಲೂ ಕೆಲಸ ಮಾಡುತ್ತಿದ್ದರು. ಅಲ್ಲಿಯೇ ರಘುನಂದನ್ ಅವರಿಗೆ ಕಾರುಗಳ ಬಗ್ಗೆ ಉತ್ಸಾಹ ಬೆಳೆಯಿತು. ನೆಹರು ಅವರ ದೃಷ್ಟಿಕೋನವನ್ನು ಕೇಳಿದ ನಂತರ ಅವರು ಭಾರತದಲ್ಲಿ ತಮ್ಮದೇ ಆದ ಕಾರುಗಳನ್ನು ನಿರ್ಮಿಸಿ ಭಾರತವನ್ನು ಸ್ವಂತವಾಗಿ ಮುನ್ನಡೆಸಲು ನಿರ್ಧರಿಸಿದರು. ಈ ಆಲೋಚನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮ ಉಳಿತಾಯ ಮತ್ತು ಕುಟುಂಬದ ಬೆಂಬಲದಿಂದ ಹೂಡಿಕೆಯನ್ನು ಸಂಗ್ರಹಿಸಿ ಸೆಪ್ಟೆಂಬರ್ 7, 1948ರಂದು ಆಗ ಮದ್ರಾಸ್ ಆಗಿದ್ದ ಚೆನ್ನೈನಲ್ಲಿ ಅಶೋಕ್ ಮೋಟಾರ್ಸ್ ಅನ್ನು ಪ್ರಾರಂಭಿಸಿದರು. ಆದರೆ ಈ ಅಶೋಕ್ ಯಾರು? ವಾಸ್ತವವಾಗಿ ರಘುನಂದನ್ ಸರನ್ ಈ ಕಂಪನಿಗೆ ತಮ್ಮ ಏಕೈಕ ಪುತ್ರನಾದ ಅಶೋಕನ ಹೆಸರಿಟ್ಟಿದ್ದರು. ಆದರೆ ಇಲ್ಲಿ ಅರ್ಥವಾಗದ ಒಂದು ವಿಷಯವೇನೆಂದರೆ ರಘುನಂದನ್ ಸರನ್ ಚಂಡೀಗಢದಲ್ಲಿ ವಾಸಿಸುತ್ತಿದ್ದು ಅವರು ಚೆನ್ನೈಗೆ ಹೋಗಿ ಕಂಪನಿಯನ್ನು ಏಕೆ ಪ್ರಾರಂಭಿಸಿದರು. ವಾಸ್ತವವಾಗಿ ಇದರ ಹಿಂದೆ 2 ಪ್ರಮುಖ ಕಾರಣಗಳಿದ್ದವು. ಮೊದಲನೆಯದಾಗಿ, ಆ ಸಮಯದಲ್ಲಿ ಉದ್ಯಮಕ್ಕೆ ಅಗತ್ಯವಾದ ಮೂಲ ಸೌಕರ್ಯ ಮತ್ತು ಸಂಪನ್ಮೂಲಗಳು ಚಂಡೀಗಢದಲ್ಲಿ ಇರಲಿಲ್ಲ. ಆದರೆ ಚೆನ್ನೈ ಕೈಗಾರಿಕಾ ಕೇಂದ್ರವಾಗಿ ಮಾರ್ಪಡುತ್ತಿತ್ತು. ಅಲ್ಲಿ ಅನೇಕ ವಿದೇಶಿ ಕಂಪನಿಗಳು ತಮ್ಮ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದವು. ಅದಕ್ಕಾಗಿ ಕಂಪನಿಯ ಪ್ರಧಾನ ಕಚೇರಿಯನ್ನು ಚೆನ್ನೈನ ರಾಜಾಜಿ ಸಲಾಯಿ ಪ್ರದೇಶದಲ್ಲಿ ನಿರ್ಮಿಸಲಾಯಿತು. ಅದು ಇಂದಿಗೂ ಅಲ್ಲಿಯೇ ಇದೆ. ಆರಂಭದಲ್ಲಿ ಅಶೋಕ್ ಮೋಟಾರ್ಸ್ ಇಂಗ್ಲೆಂಡ್ನಿಂದ ಭಾಗಗಳನ್ನು ಆಮದು ಮಾಡಿಕೊಂಡು ಆಸ್ಟಿನ್ A40 ಕಾರುಗಳನ್ನು ಜೋಡಿಸಿ ದೇಶದಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿತು. ಸ್ವತಂತ್ರ ನಂತರದ ಅವಧಿಯಲ್ಲಿ ಭಾರತ ಆರ್ಥಿಕವಾಗಿ ತುಂಬಾ ದುರ್ಬಲವಾಗಿತ್ತು. ಅಶೋಕ್ ಮೋಟಾರ್ಸ್ ಕಚ್ಚಾ ವಸ್ತುಗಳು ಮತ್ತು ಸ್ಕಿಲ್ ಲೇಬರ್ ಅನ್ನು ಸಂಗ್ರಹಿಸುವ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿತು. ಕೆಲವೊಮ್ಮೆ ಹಣಕಾಸಿನ ಕೊರತೆಯಿಂದಾಗಿ ಉತ್ಪಾದನೆಯನ್ನು ನಿಲ್ಲಿಸುವ ಅಂಚಿಗೆ ಬಂದಿತ್ತು. ಆದರೂ ರಘುನಂದನ್ ಜಿ ಅವರು ಹಗಲಿರುಳು ಶ್ರಮಿಸಿ ಭಾರತದಲ್ಲಿ ಆಸ್ಟಿನ್ A40 ಕಾರುಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ಆದರೆ ನೀವು ಆಶ್ಚರ್ಯ ಪಡಬಹುದು, ಕಾರು ಉತ್ಪಾದನಾ ಕಾರ್ಖಾನೆಯಲ್ಲಿ ಕೆಲಸ ಮಾಡಬಹುದಾದ ಅಂತಹ ಕಾರ್ಮಿಕರನ್ನು ಅವರು ಎಲ್ಲಿ ಕಂಡುಕೊಂಡರು? ಆಕ್ಚುಲಿ ಅವರು ಇಂಡಿಯನ್ ವರ್ಕರ್ಸ್ ಗೆ ತರಬೇತಿಯನ್ನು ನೀಡಲು ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಿದರು. ಅವರು ಬ್ರಿಟಿಷ್ ಇಂಜಿನಿಯರ್ ಗಳ ಸಹಯೋಗದಲ್ಲಿ ಭಾರತೀಯ ಇಂಜಿನಿಯರ್ ಗಳಿಗೆ ಮತ್ತು ಮೆಕ್ಯಾನಿಕ್ ಗಳಿಗೆ ಟೆಕ್ನಿಕ್ ಅನ್ನು ಕಲಿಸಿದರು. ಮತ್ತು ನಂತರ ಉತ್ಪಾದನೆ ಸಮಯದಲ್ಲಿ ಭಾರತೀಯ ರಸ್ತೆಗಳಿಗೆ ಅನುಗುಣವಾಗಿ ಆಸ್ಟಿನ್ A40 ಕಾರುಗಳನ್ನು ಪ್ರಾರಂಭಿಸಿದಾಗ ಅವರ ವ್ಯವಹಾರ ಉತ್ತಮವಾಗಿ ನಡೆಯಲು ಪ್ರಾರಂಭಿಸಿತು. ಏಕೆಂದರೆ ಜನರಿಗೆ ಇಂಡಿಯನ್ ಮೇಡ್ ವೆಹಿಕಲ್ಸ್ ಗಳ ಮೇಲೆ ವಿಶ್ವಾಸವಿರಲಿಲ್ಲ. ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಗಳು ಫೋರ್ಡ್ ಮತ್ತು ಚೆವ್ರೋಲೆಟ್ ನಂತಹ ಫಾರಿನ್ ಬ್ರ್ಯಾಂಡ್ ಗಳಿಗೆ ಆದ್ಯತೆ ನೀಡುತ್ತಿದ್ದರು. ಆದರೆ ರಘುನಂದನ್ ಜಿ ಅವರು ಜನರಿಗೆ ಭಾರತೀಯ ವಾಹನಗಳು ಇಲ್ಲಿನ ರಸ್ತೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತಯಾರಿಸಲ್ಪಡುವುದರಿಂದ ಅವು ವಿಶ್ವಾಸಾರ್ಹ ಮತ್ತು ಬಾಳಿಕೆ ಬರುವಂತಹವು ಎಂದು ಮನವರಿಕೆ ಮಾಡಿಕೊಟ್ಟರು. ಜನರು ಎಲ್ಲ ವಿಷಯಗಳಿಂದ ಮನವರಿಕೆ ಮಾಡಿಕೊಂಡರು. ಆದರೆ ನಂತರ ರಘುನಂದನ್ ಸರನ್ ಭಾರತದ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗೆ ಪ್ರಯಾಣಿಕರ ಕಾರುಗಳಿಗಿಂತ ಕಮರ್ಷಿಯಲ್ ವೆಹಿಕಲ್ಗಳು ಹೆಚ್ಚು ಅಗತ್ಯವಿದೆ ಎಂದು ಕಂಡುಕೊಂಡರು. ಆದರೆ ಕಮರ್ಷಿಯಲ್ ವೆಹಿಕಲ್ಸ್ ಗಳನ್ನು ತಯಾರಿಸಲು ಅವರ ಬಳಿ ಅಗತ್ಯವಾದ ಟೆಕ್ನಾಲಜಿ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ವಲಯದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಯೊಂದಿಗೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳುವ ಮೂಲಕ ಏಕೆ ಮುಂದುವರಿಯಬಾರದು ಎಂದು ಅವರು ಯೋಚಿಸಿದರು. ಮತ್ತು ನಂತರ ಈ ರೀತಿಯಾಗಿ ಇಂಗ್ಲೆಂಡಿನ ಟಾಪ್ ಹೆವಿ ವೆಹಿಕಲ್ಸ್ ತಯಾರಕರಲ್ಲಿ ಒಂದಾದ ಲೈಲ್ಯಾಂಡ್ ಮೋಟಾರ್ಸ್ ನೊಂದಿಗೆ ಮಾತುಕತೆಗಳನ್ನು ಮುಂದುವರಿಸಿದರು. ಆದರೆ ಸ್ನೇಹಿತರೆ, ದೊಡ್ಡದನ್ನು ಮಾಡಲು ಹಣದ ಅವಶ್ಯಕತೆ ಇರುವುದರಿಂದ ಪಾಲುದಾರಿಕೆಯಿಂದ ಮಾತ್ರ ಸಮಸ್ಯೆಯನ್ನು ಪರಿಹರಿಸಲಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ರಘುನಂದನ್ ಜಿ ಅವರ ಸಲಹೆ ಮೇರೆಗೆ ಮದ್ರಾಸ್ ರಾಜ್ಯ ಸರ್ಕಾರವು ಕೆಲವು ಹೂಡಿಕೆದಾರರೊಂದಿಗೆ ಕಂಪನಿಯಲ್ಲಿ ಉತ್ತಮ ಹೂಡಿಕೆಯನ್ನು ಮಾಡಿತು. ಈಗ ಮದ್ರಾಸ್ ರಾಜ್ಯ ಎಂದು ಕೇಳಿ ನೀವು ಗೊಂದಲ
ಆಗಬೇಡಿ, ಏಕೆಂದ್ರೆ ಆ ಸಮಯದಲ್ಲಿ ಮದ್ರಾಸ್ ಎಂಬ ನಗರವಿರಲಿಲ್ಲ. ಆದರೆ ಇಂದಿನ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ಕೇರಳದ ಕೆಲವು ಭಾಗಗಳನ್ನು ಒಳಗೊಂಡ ಇಡೀ ರಾಜ್ಯವಿತ್ತು. ರಘುನಂದನ್ ಸರನ್ ಅವರು ಲೈಲ್ಯಾಂಡ್ ಮೋಟಾರ್ಸ್ ಜೊತೆಗಿನ ಒಪ್ಪಂದವನ್ನು ಅಂತಿಮಗೊಳಿಸುವ ಮೊದಲೇ ಒಂದು ದುರಂತ ಸಂಭವಿಸಿ ಇಡೀ ಕಂಪನಿಯ ಅಸ್ತಿತ್ವವನ್ನೇ ಅಪಾಯಕ್ಕೆ ಸಿಲುಕಿಸಿತು. ಆಕ್ಚುಲಿ 1953ಯಲ್ಲಿ ರಘುನಂದನ್ ಸರನ್ ಖಾಸಗಿ ವಿಮಾನದಲ್ಲಿ ದೆಹಲಿಯಿಂದ ಮುಂಬೈಗೆ ಬಿಸಿನೆಸ್ ಟ್ರಿಪ್ಗೆ ಹೋಗುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಮೆಕ್ಯಾನಿಕಲ್ ಫೇಲ್ಯೂರಿದಿಂದಾಗಿ ವಿಮಾನ ಅಪಘಾತಕ್ಕೀಡಾಯಿತು. ಸ್ನೇಹಿತರೆ, ಈ ಅಪಘಾತವು ತುಂಬಾ ಅಪಾಯಕಾರಿಯಾಗಿದ್ದು ಅದರಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲಾ ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿದರು. ಆ ಸಮಯದಲ್ಲಿ ಏವಿಯೇಷನ್ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿರಲಿಲ್ಲ. ಇದರಿಂದಾಗಿ ಭಾರತವು ಭವಿಷ್ಯದಲ್ಲಿ ದೇಶಕ್ಕೆ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದಾದ ದೇಶಭಕ್ತನನ್ನು ಕಳೆದುಕೊಂಡಿತು. ಈಗ ಹೂಡಿಕೆದಾರರ ಮುಂದಿನ ದೊಡ್ಡ ಪ್ರಶ್ನೆ, ಅಶೋಕ್ ಮೋಟಾರ್ಸ್ ಅನ್ನು ಯಾರು ವಹಿಸಿಕೊಳ್ಳುತ್ತಾರೆ ಎಂಬುದು. ಏಕೆಂದರೆ ರಘುನಂದನ್ ಸರನ್ ಅವರ ಮಗ ಅಶೋಕ್ ಆ ಸಮಯದಲ್ಲಿ ತುಂಬಾ ಚಿಕ್ಕವನಾಗಿದ್ದನು ಮತ್ತು ಅವನಿಗೆ ಯಾವುದೇ ಉದ್ಯಮ ಸಂಬಂಧಿತ ಅನುಭವ ಇರಲಿಲ್ಲ. ಈ ಸಮಸ್ಯೆಯನ್ನು ಗಮನಿಸಿದ ಮದ್ರಾಸ್ ಸರ್ಕಾರ ಮತ್ತು ಷೇರುದಾರರು ಕಂಪನಿಯನ್ನು ಅವರ ಹಿಡಿತದಲ್ಲಿ ತೆಗೆದುಕೊಂಡರು ಮತ್ತು ರಘುನಂದನ್ ಸರನ್ ಅವರ ಕನಸನ್ನು ನನಸಾಗಿಸಲು 1954ರಲ್ಲಿ ಲೈಲ್ಯಾಂಡ್ ಮೋಟಾರ್ಸ್ ನೊಂದಿಗೆ ಆನ್ ಪೇಪರ್ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡರು. ಈ ಒಪ್ಪಂದವು ಅಂತಿಮಗೊಂಡ ತಕ್ಷಣ ಅಶೋಕ್ ಮೋಟಾರ್ಸ್ ಅನ್ನು ಅಶೋಕ್ ಲೈಲ್ಯಾಂಡ್ ಎಂದು ಮರುನಾಮಕರಣ ಮಾಡಲಾಯಿತು. ಕಂಪನಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಲೈಲ್ಯಾಂಡ್ ಮೋಟಾರ್ಸ್ ಕೆಲವು ಬ್ರಿಟಿಷ್ ತಜ್ಞರನ್ನು ಭಾರತಕ್ಕೆ ಕಳುಹಿಸಿತ್ತು. ಅವರು ಭಾರತೀಯ ಉದ್ಯೋಗಿಗಳಿಗೆ ತಾಂತ್ರಿಕ ತರಬೇತಿಯನ್ನು ನೀಡಿದರು. ನಂತರ 1954ರಲ್ಲಿ ಅಶೋಕ್ ಲೈಲ್ಯಾಂಡ್ ತನ್ನ ಮೊದಲ ಹೆವಿ ಡ್ಯೂಟಿ ಟ್ರಕ್ ಕಾಮೆಂಟ್ ಅನ್ನು ಬಿಡುಗಡೆ ಮಾಡಿತ್ತು. ಅದು 7500 ಕೆಜಿ ವರೆಗೆ ಭಾರವನ್ನು ಹೊತ್ತೊಯ್ಯಬಲ್ಲದಾಗಿತ್ತು. ವಾಸ್ತವವಾಗಿ ಆ ಸಮಯದಲ್ಲಿ ಹೆಚ್ಚಿನ ಟ್ರಕ್ ಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಅವು ತುಂಬಾ ದುಬಾರಿಯಾಗಿದ್ದವು ಮಾತ್ರವಲ್ಲದೆ ಅದರ ಮೇಂಟೆನೆನ್ಸ್ ತುಂಬಾ ಖರ್ಚುದಾಯಕವಾಗಿತ್ತು. ಆದರೆ ಅಶೋಕ್ ಲೈಲ್ಯಾಂಡ್ ನ ಕಾಮೆಂಟ್ ಟ್ರಕ್ ಈ ಎರಡು ಸಮಸ್ಯೆಗಳಿಗೆ ಪರಿಪೂರ್ಣ ಪರಿಹಾರವನ್ನು ಒದಗಿಸಿತು, ಏಕೆಂದರೆ ಇದು ಆಮದು ಮಾಡಿಕೊಂಡ ಟ್ರಕ್ ಗಳಿಗಿಂತ ಬಾಳಿಕೆಯಲ್ಲಿ ಉತ್ತಮವಾಗಿತ್ತಲ್ಲದೆ ಇದರ ಮೇಂಟೆನೆನ್ಸ್ ತುಂಬಾ ಅಗ್ಗ ಮತ್ತು ಸುಲಭವಾಗಿತ್ತು. ಇದೇ ಕಾರಣಕ್ಕಾಗಿ ಕಾಮೆಂಟ್ ಭಾರತೀಯ ಮಾರುಕಟ್ಟೆಯಲ್ಲಿ ಗೇಮ್ ಚೇಂಜಿಂಗ್ ಟ್ರಕ್ ಎಂದು ಸಾಬೀತಾಯಿತು. ಅದ್ಭುತವಾದ ವಿಷಯವೆಂದರೆ ಅದರ ಜನಪ್ರಿಯತೆಯು ಉದ್ಯಮಿಗಳು ಮತ್ತು ಸಾಗಾಣಿಕೆದಾರರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದಲ್ಲದೆ ಭಾರತೀಯ ಸೇನೆಯು ಈ ವಾಹನದ ಬಗ್ಗೆ ತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸಿತ್ತು. ನಂತರ ಕಾಮೆಂಟ್ ತನ್ನ ಅತ್ಯುತ್ತಮ ಶಕ್ತಿ ಮತ್ತು ವಿಶ್ವಾಸಾರ್ಹತೆಯಿಂದ ಸೈನ್ಯದ ಅನೇಕ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಎಲ್ಲರ ಹೃದಯವನ್ನು ಗೆದ್ದಿತು. ಇದೇ ಕಾರಣಕ್ಕೆ 1955ರ ಅಂತ್ಯದ ವೇಳೆಗೆ ಅಶೋಕ್ ಲೈಲ್ಯಾಂಡ್ ಕೇವಲ 252 ಉದ್ಯೋಗಿಗಳೊಂದಿಗೆ 1000 ಯೂನಿಟ್ಗಳನ್ನು ಮಾರಾಟ ಮಾಡಿತ್ತು ಮತ್ತು ಆ ಕಾಲಕ್ಕೆ ಈ ಸಾಧನೆ ದೊಡ್ಡದಾಗಿತ್ತು. ಈ ಯಶಸ್ಸು ಕಂಪನಿಗೆ ಕಮರ್ಷಿಯಲ್ ವೆಹಿಕಲ್ ಮಾರುಕಟ್ಟೆಯಲ್ಲಿ ಉಜ್ವಲ ಭವಿಷ್ಯವಿದೆ ಎಂದು ಮನವರಿಕೆ ಮಾಡಿಕೊಟ್ಟಿತು. ಅದಕ್ಕಾಗಿ 1963ರಲ್ಲಿ ಅವರು ಕಾಮೆಂಟ್ ಟ್ರಕ್ ಗಳ ಚಾಸಿಸ್ಗೆ ಪ್ರಯಾಣಿಕರ ಸೀಟುಗಳನ್ನು ಅಳವಡಿಸುವ ಮೂಲಕ ಕಾಮೆಂಟ್ ಬಸ್ಸುಗಳನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಕಾಮೆಂಟ್ ಜನಪ್ರಿಯತೆ ನಂತರ ಭವಿಷ್ಯದಲ್ಲಿ ಹೆವಿ ವೆಹಿಕಲ್ ಗಳಿಗೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಅಶೋಕ್ ಲೈಲ್ಯಾಂಡ್ ಅರಿತುಕೊಂಡಿತು. ಅದಕ್ಕಾಗಿ 1966ರಲ್ಲಿ ಮಾರುಕಟ್ಟೆ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅವರು 10 ಟನ್ ಮತ್ತು 30 ಟನ್ ಭಾರ ಹೊತ್ತ ಟ್ರಕ್ ಗಳನ್ನು ಪ್ರಾರಂಭಿಸಲು ಯೋಚಿಸಿದರು. ಆದರೆ ಅಂತಹ ಹೆವಿ ಡ್ಯೂಟಿ ಟ್ರಕ್ ಗಳಿಗೆ ಹೆಚ್ಚು ಶಕ್ತಿಶಾಲಿ ಇಂಜಿನ್ಗಳು ಮತ್ತು ಬಲವಾದ ಚಾಸಿಸ್ಗಳು ಬೇಕಾಗಿದ್ದವು. ಆದರೆ ಆ ಸಮಯದಲ್ಲಿ ಭಾರತವು ಈ ಘಟಕಗಳನ್ನು ಸ್ಥಳೀಯವಾಗಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿರಲಿಲ್ಲ. ಆದ್ದರಿಂದ ಆರಂಭಿಕ ಉತ್ಪನ್ನಕ್ಕಾಗಿ ಅನೇಕ ಪ್ರಮುಖ ಭಾಗಗಳನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಇದು ಅವರ ಟ್ರಕ್ ಗಳ ಬೆಲೆಯನ್ನು ಗಣನೀಯವಾಗಿ ಹೆಚ್ಚಿಸಿತು. ಈಗ ಸಮಸ್ಯೆ ಏನೆಂದರೆ ಆ ಸಮಯದಲ್ಲಿ ದೇಶವು ಈಗಾಗಲೇ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಈ ದುಬಾರಿ ಟ್ರಕ್ ಗಳನ್ನು ಖರೀದಿಸುವವರು ಯಾರು ಎಂದು ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡ ಅಶೋಕ್ ಲೈಲ್ಯಾಂಡ್ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿತು. ಸಾಧ್ಯವಾದಷ್ಟು ಮಟ್ಟಿಗೆ ಅಗತ್ಯ ಟ್ರಕ್ ಭಾಗಗಳನ್ನು ಭಾರತದಲ್ಲಿ ಉತ್ಪಾದಿಸಲಾಗುವುದು. ಆದರೆ ಈ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕಾಗಿ ಅಶೋಕ್ ಲೈಲ್ಯಾಂಡ್ ಸ್ಥಳೀಯ ಕಂಪನಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ತರಬೇತಿ ನೀಡಲು ಪ್ರಾರಂಭಿಸಿತು, ಏಕೆಂದರೆ ಹೈ ಕ್ವಾಲಿಟಿ ಪಾರ್ಟ್ ಗಳು ದೇಶದ ಒಳಗೆ ತಯಾರಿಸಬಹುದೆಂದು. ಈ ರೀತಿಯಾಗಿ ಕ್ರಮೇಣ ಆಮದು ಮಾಡಿಕೊಳ್ಳುವ ಭಾಗಗಳ ಮೇಲಿನ ಅವಲಂಬನೆ ಕಡಿಮೆ ಆಗಲು ಪ್ರಾರಂಭಿಸಿತು ಮತ್ತು ಕಂಪನಿಯ ಉತ್ಪಾದನಾ ವೆಚ್ಚವು ಬಹಳ ಮಟ್ಟಿಗೆ ಕಡಿಮೆಯಾಯಿತು. ನಂತರ 1967ರಲ್ಲಿ ಕಂಪನಿಯ ಕಾರ್ಯಾಚರಣೆ 20ನೇ ವಾರ್ಷಿಕೋತ್ಸವದಂದು ಅಶೋಕ್ ಲೈಲ್ಯಾಂಡ್ ಟೈಟಾನ್ ಡಬಲ್ ಡೆಕರ್ ಬಸ್ ಅನ್ನು ಬಿಡುಗಡೆ ಮಾಡಿತು. ಈ ಬಸ್ ಅನ್ನು ಮೂಲತಃ ನಗರ ಸಾರಿಗೆಗಾಗಿ ವಿನ್ಯಾಸಗೊಳಿಸಲಾಗಿತ್ತು. ಇವು ಮೊದಲು ಅಮೆರಿಕ ಮತ್ತು ಟೆಕ್ನಾಲಜಿಯಲ್ಲಿ ಮುಂದುವರಿದ ದೇಶಗಳಲ್ಲಿ ಮಾತ್ರ ಕಂಡು ಬರುತ್ತಿದ್ದವು. ಮುಂಬೈ ಮತ್ತು ಅಂತಹ ದೊಡ್ಡ ಮತ್ತು ಜನದಟ್ಟಣೆಯ ನಗರಗಳಿಗೆ ಟೈಟಾನ್ ಡಬಲ್ ಡೆಕರ್ ಬಸ್ ಒಂದು ವರದಾನವಾಗಿತ್ತು. ಇದರಿಂದ ಟ್ರಾಫಿಕ್ ತುಂಬಾ ಕಡಿಮೆಯಾಯಿತು. ಅದಲ್ಲದೆ ಜನರ ಪ್ರಯಾಣವು ಮೊದಲಿಗಿಂತ ಹೆಚ್ಚು ಆರಾಮದಾಯಕವಾಯಿತು. ಇಂದಿಗೂ ಸಹ ಮುಂಬೈನಲ್ಲಿ ಟೈಟಾನ್ ಸರಣಿಯ ಬಸ್ಗಳ ವಿಶಿಷ್ಟ ನೋಟವನ್ನು ಸಹ ಕಾಣಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ಅಶೋಕ್ ಲೈಲ್ಯಾಂಡ್ ಮತ್ತೊಂದು ದೊಡ್ಡ ಸಮಸ್ಯೆಯನ್ನು ಗುರಿಯಾಗಿಸಿಕೊಂಡಿತ್ತು. ಅದು ಕಮರ್ಷಿಯಲ್ ವೆಹಿಕಲ್ ಗಳಲ್ಲಿ ಮ್ಯಾನ್ಯುವಲ್ ಸ್ಟೇರಿಂಗ್. ಟ್ರಕ್ ಮತ್ತು ಬಸ್ ಚಾಲಕರು ರಸ್ತೆಗಳಲ್ಲಿ ದೀರ್ಘಕಾಲ ಪ್ರಯಾಣಿಸುತ್ತಿದ್ದರು ಮತ್ತು ಮ್ಯಾನ್ಯುವಲ್ ಸ್ಟೇರಿಂಗ್ ಅವರಿಗೆ ದೊಡ್ಡ ಸವಾಲಾಗಿತ್ತು. ಈಗ ಸಣ್ಣ ಗಾಡಿಗಳನ್ನು ಹೇಗಾದರೂ ನಿರ್ವಹಿಸಬಹುದು, ಆದರೆ ದೊಡ್ಡ ಮತ್ತು ಭಾರಿ ಕಮರ್ಷಿಯಲ್ ವೆಹಿಕಲ್ ಗಳನ್ನು ಚಾಲನೆ ಮಾಡುವಾಗ ಸ್ಟೇರಿಂಗ್ ಅನ್ನು ತಿರುಗಿಸುವುದು ತುಂಬಾ ಕಷ್ಟಕರವಾಗುತ್ತಿತ್ತು. ವಿಶೇಷವಾಗಿ ವಾಹನಗಳನ್ನು ತಿರುಗಿಸಬೇಕಾದಾಗ ಅಥವಾ ದಾಟಬೇಕಾದಾಗ ಚಾಲಕರಿಗೆ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಬೇಕಾಗುತ್ತಿತ್ತು. ಈ
ಸಮಸ್ಯೆಯನ್ನು ಪರಿಹರಿಸಲು 1969ರಲ್ಲಿ ಮೊದಲ ಬಾರಿಗೆ ಅಶೋಕ್ ಲೇಲ್ಯಾಂಡ್ ಪವರ್ ಸ್ಟೇರಿಂಗ್ ಅನ್ನು ಪರಿಚಯಿಸಿತು. ಇದರಲ್ಲಿ ಎಲೆಕ್ಟ್ರಿಕ್ ಮೆಕ್ಯಾನಿಸಮ್ ಅನ್ನು ಬಳಸಲಾಗಿತ್ತು. ಇದು ಸ್ಟೇರಿಂಗ್ ಚಾಲನೆಯನ್ನು ಹೆಚ್ಚು ಸುಲಭಗೊಳಿಸಲು ಅವಕಾಶ ಮಾಡಿಕೊಟ್ಟಿತು. ಇದು ಆ ಸಮಯದಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿತ್ತು ಮತ್ತು ಕಮರ್ಷಿಯಲ್ ಡ್ರೈವಿಂಗ್ ಅನ್ನು ಹಿಂದೆಂದಿಗಿಂತಲೂ ಹೆಚ್ಚು ಆರಾಮದಾಯಕವಾಗಿಸಿತು. ಸ್ನೇಹಿತರೆ, ಈ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಪರ್ವತಗಳಲ್ಲಿ, ಮರುಭೂಮಿಗಳಲ್ಲಿ ಅಥವಾ ಯಾವುದೇ ತೀವ್ರ ಹವಾಮಾನ ಪರಿಸ್ಥಿತಿಗಳಲ್ಲಿ ಮತ್ತು ಕಠಿಣ ಯುದ್ಧದ ಸಂದರ್ಭಗಳಲ್ಲಿ ನಿಲ್ಲದೆ ಓಡಬಲ್ಲ ಟ್ರಕ್ ನ ಅಗತ್ಯ ಕಂಡು ಬಂದಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಕಂಪನಿಯು ಭಾರತೀಯ ಸೇನೆಗಾಗಿ ವಿಶೇಷ ಟ್ರಕ್ ಅನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸಿತು. ಅದು ಎಲ್ಲಾ ನಿರ್ಣಾಯಕ ಪರಿಸ್ಥಿತಿಗಳನ್ನು ಸುಲಭವಾಗಿ ನಿಭಾಯಿಸಲೆಂದು. ಆದರೆ ಈ ಟ್ರಕ್ ನ ಪರೀಕ್ಷೆ ಅಂತ ಬಂದಾಗ ನಿಜವಾದ ಪರೀಕ್ಷೆ ಪ್ರಾರಂಭವಾಯಿತು. ಕೆಲವೊಮ್ಮೆ ಅದನ್ನು ಮರುಭೂಮಿಯ ಸುಡುವ ಶಾಖದಲ್ಲಿ ಓಡಿಸಲಾಗುತ್ತಿತ್ತು, ಕೆಲವೊಮ್ಮೆ ಹಿಮಭರಿತ ಪ್ರದೇಶಗಳಲ್ಲಿ ಭಾರಿ ಹೊರೆಯೊಂದಿಗೆ ಕಡಿದಾದ ಬೆಟ್ಟಗಳನ್ನು ಹತ್ತುವಂತೆ ಮತ್ತು ಕೆಲವೊಮ್ಮೆ ಹೆಚ್ಚಿನ ವೇಗದಲ್ಲಿ ಸಮತೋಲನವನ್ನು ಪರೀಕ್ಷಿಸಲಾಗುತ್ತಿತ್ತು. ಆದರೆ ಟ್ರಯಲ್ ಮಾಡುವಾಗ ಪದೇ ಪದೇ ಏನೋ ತಪ್ಪಾಗುತ್ತಿತ್ತು. ಆದರೂ ಅಶೋಕ್ ಲೇಲ್ಯಾಂಡ್ ತಂಡವು ಸೋಲು ಒಪ್ಪಲಿಲ್ಲ. ಪ್ರತಿಯೊಂದು ವೈಫಲ್ಯದಿಂದ ಕಲಿಯುತ್ತಾ ಅವರು ನಿರಂತರವಾಗಿ ಡಿಸೈನ್ ದಲ್ಲಿ ಸುಧಾರಿಸಿದರು ಮತ್ತು ಹೊಸ ಮಾಡಿಫಿಕೇಶನ್ ಅನ್ನು ಪರಿಚಯಿಸಿದರು. ಸ್ನೇಹಿತರೆ, ತಿಂಗಳುಗಳ ಕಠಿಣ ಪರಿಶ್ರಮದ ನಂತರ 1970ರಲ್ಲಿ ಹಿಪ್ಪೋ ಟ್ರಿಪ್ಪರ್ ಎಂಬ ಹೆಸರಿನ ಒಂದು ಟ್ರಕ್ ಅನ್ನು ಬಿಡುಗಡೆ ಮಾಡಿದರು. ಇದು ಭಾರತೀಯ ಸೇನೆಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸಿತು. ಆದರೆ ನಂತರ 1973 ವರ್ಷ ಬಂದಿತ್ತು. ಅದು ಅಶೋಕ್ ಲೇಲ್ಯಾಂಡ್ಗೆ ಕಠಿಣ ಸಮಯವೆಂದು ಸಾಬೀತಾಯಿತು. ಏಕೆಂದ್ರೆ ಆ ವರ್ಷ ಬ್ರಿಟಿಷ್ ಲೇಲ್ಯಾಂಡ್ ಎಂದು ಮರುನಾಮಕರಣಗೊಂಡ ಲೇಲ್ಯಾಂಡ್ ಮೋಟಾರ್ಸ್ ಅಶೋಕ್ ಲೇಲ್ಯಾಂಡ್ ಜೊತೆಗಿನ ತನ್ನ ಮೈತ್ರಿಯನ್ನು ಕೊನೆಗೊಳಿಸಿತು. ವಾಸ್ತವವಾಗಿ 1970ರ ದಶಕದಲ್ಲೇ ಬ್ರಿಟಿಷ್ ಲೇಲ್ಯಾಂಡ್ ಗಂಭೀರ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿತ್ತು ಮತ್ತು ಸಾಲದಲ್ಲಿ ಮುಳುಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬ್ರಿಟಿಷ್ ಸರ್ಕಾರವು 1975ರಲ್ಲಿ ಕಂಪನಿಯ ನಿಯಂತ್ರಣವನ್ನು ತೆಗೆದುಕೊಂಡಿತು ಮತ್ತು ಅದೇ ವರ್ಷ ಬ್ರಿಟಿಷ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ಜೊತೆಗಿನ ಪಾರ್ಟ್ನರ್ಶಿಪ್ ಅನ್ನು ಕೊನೆಗೊಳಿಸಿತು. ಆದಾಗ್ಯೂ ಪಾರ್ಟ್ನರ್ಶಿಪ್ ಕೊನೆಗೊಂಡರೂ ಅಶೋಕ್ ಲೇಲ್ಯಾಂಡ್ ಹೆಸರನ್ನು ಉಳಿಸಿಕೊಂಡಿತ್ತು, ಏಕೆಂದರೆ ಈಗ ಅದು ಕೇವಲ ಹೆಸರಾಗಿರಲಿಲ್ಲ, ಬದಲಾಗಿ ಕಂಪನಿಯ ಗುರುತಾಗಿ ಮಾರ್ಪಟ್ಟಿತ್ತು. ಈ ಕಷ್ಟದ ಸಮಯದಲ್ಲೂ ಅಶೋಕ್ ಲೇಲ್ಯಾಂಡ್ ನಾವೀನ್ಯತೆಯನ್ನು ತನ್ನ ಅಸ್ತ್ರವಾಗಿ ಇಟ್ಟುಕೊಂಡಿತ್ತು. ಅದಕ್ಕಾಗಿಯೇ ಪಾಲುದಾರಿಕೆ ಕೊನೆಗೊಂಡರೂ 1976 ಅಶೋಕ್ ಲೇಲ್ಯಾಂಡ್ಗೆ ಉತ್ತಮ ವರ್ಷವೆಂದು ಸಾಬೀತಾಯಿತು. ಏಕೆಂದ್ರೆ ಅದೇ ವರ್ಷದಲ್ಲಿ ಸಾರ್ವಜನಿಕ ಸಾರಿಗೆಯ ಹೆಚ್ಚುತ್ತಿರುವ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಕಂಪನಿಯು ವೇಕಿಂಗ್ ಬಸ್ ಅನ್ನು ಪ್ರಾರಂಭಿಸಿತು. ಈ ಬಸ್ಸಿನ ಅತ್ಯಂತ ವಿಶೇಷವಾದ ವಿಷಯವೆಂದರೆ ಅದರ ಬಾಳಿಕೆ ಮತ್ತು ಇಂಧನ ದಕ್ಷತೆ. ಇದು ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಸಾರಿಗೆ ವ್ಯವಸ್ಥೆಗಳಲ್ಲಿ ಸೂಪರ್ ಹಿಟ್ ಆಗಿ ಮಾರ್ಪಟ್ಟಿತ್ತು. ಆದರೆ ಸ್ನೇಹಿತರೆ, ಬಸ್ ವಿಭಾಗದಲ್ಲಿನ ನಾವೀನ್ಯತೆಗಳ ಕತೆ ಇಲ್ಲಿಗೆ ನಿಲ್ಲಲಿಲ್ಲ. 1978ರಲ್ಲಿ ಕಂಪನಿಯು ಚಿತಾವನ್ನು ಬಿಡುಗಡೆ ಮಾಡಿತು. ಇದು ಭಾರತದ ಮೊದಲ ಹಿಂಭಾಗದ ಎಂಜಿನ್ ಬಸ್ ಆಗಿತ್ತು. ಇದರ ಎಂಜಿನ್ ಹಿಂಭಾಗದಲ್ಲಿ ಇರುವುದರಿಂದ ಸವಾರಿಯು ಸುಗಮವಾಯಿತು ಮತ್ತು ಆಸನ ಸ್ಥಳವು ಹೆಚ್ಚು ಲಭ್ಯವಿತ್ತು. ಮುಂಭಾಗದ ಎಂಜಿನ್ ಬಸ್ಗಳಲ್ಲಿ ಎಂಜಿನ್ ಮುಂಭಾಗದಲ್ಲಿ ಇರುವುದರಿಂದ ಆಸನ ಸ್ಥಳ ಕಡಿಮೆ ಇರುತ್ತಿತ್ತು ಮತ್ತು ಸ್ಥಿರತೆಯು ಸ್ವಲ್ಪ ಕಡಿಮೆ ಇರುತ್ತಿತ್ತು. ಸ್ನೇಹಿತರೆ, ಈ ತರ ಅದ್ಭುತ ಬಸ್ಗಳ ಯಶಸ್ಸಿನ ನಂತರ ಕಂಪನಿಯು ಚೆನ್ನೈ ಬಳಿ ಹೊಸೂರಿನಲ್ಲಿ ಪ್ರೊಡಕ್ಷನ್ ಪ್ಲಾಂಟ್ ಅನ್ನು ಸ್ಥಾಪಿಸಿತು ಮತ್ತು ಅಶೋಕ್ ಟಸ್ಕರ್ ಮತ್ತು ಅಶೋಕ್ ಟೌರಸ್ ನಂತಹ ಕಮರ್ಷಿಯಲ್ ವೆಹಿಕಲ್ ಗಳನ್ನು ಬಿಡುಗಡೆ ಮಾಡುವ ಮೂಲಕ ಕಠಿಣತೆಯ ಹೊಸ ಉದಾಹರಣೆಯನ್ನು ನೀಡಿತು. ಹೊಸೂರಿನ ನಂತರ 1982ರಲ್ಲಿ ಅಶೋಕ್ ಲೇಲ್ಯಾಂಡ್ ಮಹಾರಾಷ್ಟ್ರದ ಭಂಡಾರ ನಗರದಲ್ಲಿ ಮತ್ತೊಂದು ಸ್ಥಾವರವನ್ನು ಸ್ಥಾಪಿಸಿತು ಮತ್ತು ಅಲ್ಲಿ ಗೇರ್ಬಾಕ್ಸ್ ಗಳನ್ನು ಜೋಡಿಸಲಾಗುತ್ತಿತ್ತು. ಅಲ್ಲದೆ ರಾಜಸ್ಥಾನದ ಅಲ್ವಾರ ನಗರದಲ್ಲಿ ಪ್ರಯಾಣಿಕರ ಚಾಸಿಸ್ ತಯಾರಿಸಬಹುದಾದ ಒಂದು ಘಟಕವನ್ನು ತಯಾರಿಸಲಾಯಿತು. ತದನಂತರ ತನ್ನ ಬೆಳವಣಿಗೆಯನ್ನು ಕಾಯ್ದುಕೊಳ್ಳುತ್ತಾ 1986ರಲ್ಲಿ ಅಶೋಕ್ ಲೇಲ್ಯಾಂಡ್ ಜಪಾನಿನ ಜನಪ್ರಿಯ ಕಂಪನಿ ಹಿನೋ ಮೋಟಾರ್ಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿತು ಮತ್ತು ಸ್ನೇಹಿತರೆ, ಈ ಸ್ನೇಹವು ಅಶೋಕ್ ಲೇಲ್ಯಾಂಡ್ಗೆ ಒಂದು ಮಹತ್ವದ ತಿರುವು ಎಂದು ಸಾಬೀತಾಯಿತು. ಏಕೆಂದ್ರೆ ಅದು ಜಪಾನ್ನಲ್ಲಿ ಬಹಳ ಯಶಸ್ವಿಯಾದ ಹಿನೋ ಮೋಟಾರ್ಸ್ನ ಎಚ್ ಸರಣಿಯ ಎಂಜಿನ್ನ ತಂತ್ರಜ್ಞಾನವನ್ನು ಪಡೆದುಕೊಂಡಿತ್ತು. ಅದೇ ವರ್ಷದಲ್ಲಿ ಕಂಪನಿಯು ಭಾರತೀಯ ಸೇನೆಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸ್ಟಾಲಿಯನ್ ಎಂಬ ಮತ್ತೊಂದು ಟ್ರಕ್ ಅನ್ನು ಬಿಡುಗಡೆ ಮಾಡಿತು. ಇದರ ವಿಶೇಷತೆ ಎಂದರೆ ಹಿಮಾಲಯದ ಎತ್ತರದ ಪರ್ವತಗಳಾಗಲಿ, ರಾಜಸ್ಥಾನದ ಮರುಭೂಮಿಗಳಾಗಲಿ ಅಥವಾ ದೂರದ ಗಡಿ ಪ್ರದೇಶಗಳಾಗಲಿ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲೂ ಸ್ಟಾಲಿಯನ್ ಟ್ರಕ್ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿತ್ತು. ಆದರೆ ಸ್ನೇಹಿತರೆ, ಅಂತಹ ಅದ್ಭುತ ವಾಹನಗಳನ್ನು ಹೊಂದಿದ್ದರೂ ಅಶೋಕ್ ಲೇಲ್ಯಾಂಡ್ 1980ರಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸುತ್ತಿತ್ತು. ಏಕೆಂದರೆ ಟಾಟಾ ಮೋಟಾರ್ಸ್ ಮತ್ತು ಅಂತಹುದೇ ಅನೇಕ ಭಾರತೀಯ ಬ್ರ್ಯಾಂಡ್ಗಳು ವೇಗವಾಗಿ ಬೆಳೆಯುತ್ತಿದ್ದವು. ಅಶೋಕ್ ಲೇಲ್ಯಾಂಡ್ ಕಠಿಣ ಸ್ಪರ್ಧೆಯನ್ನು ಎದುರಿಸಲು ಪ್ರಾರಂಭಿಸಿತು. ಇದಲ್ಲದೆ ಜಾಗತಿಕ ಆರ್ಥಿಕ ಹಿಂಜರಿತವು ವಾಣಿಜ್ಯ ವಾಹನ ಉದ್ಯಮದ ಮೇಲೆ ಆಳವಾದ ಪರಿಣಾಮ ಬೀರಿತು ಮತ್ತು ಕಾಲಾನಂತರದಲ್ಲಿ ಪರಿಸ್ಥಿತಿಯು ಹದಗೆಟ್ಟಿತ್ತು. ಅಶೋಕ್ ಲೇಲ್ಯಾಂಡ್ ಭಾರಿ ಸಾಲದಲ್ಲಿ ಮುಳುಗಿತು. ಆದರೆ ಸ್ನೇಹಿತರೆ, ಬ್ಯಾಂಕಿಂಗ್, ಹಣಕಾಸು, ಇಂಧನ, ಆರೋಗ್ಯ, ರಕ್ಷಣೆ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ದೊಡ್ಡ ಹೆಸರಾಗಿದ್ದ ಹಿಂದೂಜಾ ಗ್ರೂಪ್ ಪ್ರವೇಶಿಸಿದ್ದು ಇಲ್ಲಿಯೇ ಮತ್ತು 80ರ ದಶಕದಲ್ಲಿ ಈ ಕಂಪನಿಯು ವೇಗವಾಗಿ ವಿಸ್ತರಿಸುತ್ತಿತ್ತು. ಮತ್ತು ಸ್ನೇಹಿತರೆ, 1987ರಲ್ಲಿ ಈ ವಿಸ್ತರಣೆಯ ಸಮಯದಲ್ಲಿ ಹಿಂದೂಜಾ ಗ್ರೂಪ್ ಪ್ಯಾಡ್ ಗ್ರೂಪ್
ಗ್ರೂಪ್ನ ಐವಿ ಕಂಪನಿಯೊಂದಿಗೆ ಅಶೋಕ್ ಲೇಲ್ಯಾಂಡ್ನಲ್ಲಿ ಬಹುಪಾಲು ಪಾಲನ್ನು ಖರೀದಿಸಿತು. ಐವಿ ಕಂಪನಿಯ ಆಗಮನದ ನಂತರ ಅಶೋಕ್ ಲೇಲ್ಯಾಂಡ್ ಬಹಳಷ್ಟು ಪ್ರಯೋಜನವನ್ನು ಪಡೆದುಕೊಂಡಿತು. ತನ್ನ ತಾಂತ್ರಿಕ ಪರಿಣತಿ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆಯಿಂದಾಗಿ ಅಶೋಕ್ ಲೇಲ್ಯಾಂಡ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಬಲವಾದ ನೆಲೆಯನ್ನು ಗಳಿಸಿತು. ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ವಿಸ್ತರಿಸಿದ 1996ರಲ್ಲಿ ಅಶೋಕ್ ಲೇಲ್ಯಾಂಡ್ ಹೊಸೂರಿನಲ್ಲಿ ತನ್ನ 2ನೇ ಪ್ಲಾಂಟ್ ಅನ್ನು ತೆರೆಯಿತು. ಇದು ವಿಶೇಷವಾಗಿ ಸೇನಾ ವಾಹನಗಳನ್ನು ತಯಾರಿಸಲು. ಇಲ್ಲಿ ತಯಾರಾದ ಸ್ಟಾಲಿಯನ್ ಟ್ರಕ್ಗಳು 1990ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಸೈನಿಕರನ್ನು ಸುರಕ್ಷಿತವಾಗಿ ಮುಂಚೂಣಿಗೆ ಸಾಗಿಸುವುದಲ್ಲದೆ ಕಾರ್ಗಿಲ್ ನಂತಹ ಕಷ್ಟಕರವಾದ ಪರ್ವತ ಪ್ರದೇಶಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮದ್ದು ಗುಂಡುಗಳು, ಆಹಾರ ಪದಾರ್ಥಗಳು ಮತ್ತು ಅಗತ್ಯ ಸಾಮಗ್ರಿಗಳನ್ನು ತಲುಪಿಸುವಲ್ಲಿಯೂ ಕೆಲಸ ಮಾಡಿದವು. ಇದರ ನಂತರ 2002ರಲ್ಲಿ ಅಶೋಕ್ ಲೇಲ್ಯಾಂಡ್ ಭಾರತದ ಮೊದಲ ಹೈಬ್ರಿಡ್ ಎಲೆಕ್ಟ್ರಿಕ್ ಬಸ್ ಅನ್ನು ಬಿಡುಗಡೆ ಮಾಡಿತು. ಇದು ಪರಿಸರವನ್ನು ಉಳಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು. 2007ರಲ್ಲಿ ಹಿಂದೂಜಾ ಗ್ರೂಪ್ ಅಶೋಕ್ ಲೇಲ್ಯಾಂಡ್ ನಲ್ಲಿ ಐವಿಕೋ ಅವರ ಷೇರುಗಳನ್ನು ಸ್ವಾಧೀನಪಡಿಸಿಕೊಂಡಿತು. ಈ ರೀತಿಯಾಗಿ 51% ಪಾಲಿನೊಂದಿಗೆ ಹಿಂದೂಜಾ ಗ್ರೂಪ್ ಅಶೋಕ್ ಲೇಲ್ಯಾಂಡ್ ನ ಮಾಲೀಕದ ಹಕ್ಕನ್ನು ಪಡೆದುಕೊಂಡಿದೆ. ಆದರೆ ಸ್ನೇಹಿತರೆ, ತನ್ನ ಪ್ರಯಾಣದಲ್ಲಿ ಮುಂದುವರಿಯುತ್ತಿರುವಾಗ ಅಶೋಕ್ ಲೇಲ್ಯಾಂಡ್ ಒಂದು ಸ್ಥಳದಲ್ಲಿ ತೀರಾ ಹಿಂದುಳಿದಿತ್ತು ಮತ್ತು ಅದು ವಿದ್ಯುತ್ ವಾಹನಗಳ ಕ್ರಾಂತಿಯಾಗಿತ್ತು. ಇತರ ಕಂಪನಿಗಳು ವಿದ್ಯುತ್ ಭವಿಷ್ಯದತ್ತ ವೇಗವಾಗಿ ಸಾಗುತ್ತಿರುವಾಗ ಅಶೋಕ್ ಲೇಲ್ಯಾಂಡ್ ಇನ್ನೂ ತನ್ನ ಹಳೆಯ ಡೀಸೆಲ್ ತಂತ್ರಜ್ಞಾನದಲ್ಲೇ ಸಿಲುಕಿಕೊಂಡಿತ್ತು. ಟಾಟಾ ಮೋಟಾರ್ಸ್ ತನ್ನ ಮೊದಲ ಎಲೆಕ್ಟ್ರಿಕ್ ಬಸ್ ಅನ್ನು ಬಿಡುಗಡೆ ಮಾಡಿತ್ತು. ಮಹೇಂದ್ರಾಜ್ ಕಮರ್ಷಿಯಲ್ ಇವಿ ಕ್ಷೇತ್ರವನ್ನು ಪ್ರವೇಶಿಸಿತು. ಆದರೆ ಅಶೋಕ್ ಲೇಲ್ಯಾಂಡ್ ತನ್ನ ಹಳೆಯ ಮಾರ್ಗಸೂಚಿಯನ್ನು ಅನುಸರಿಸುವುದನ್ನು ಮುಂದುವರಿಸಿತ್ತು. ಈಗ ಪ್ರಾಬ್ಲಮ್ ಏನೆಂದರೆ ಸರ್ಕಾರವು ಸಹ ಇವಿ ಅಡಾಪ್ಷನ್ ಅನ್ನು ಅಗ್ರೆಸಿವ್ಲಿ ಪುಷ್ ಮಾಡುತ್ತಿತ್ತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸಹ ಹೆಚ್ಚುತ್ತಿದ್ದವು ಮತ್ತು ಗ್ರಾಹಕರು ಪರಿಸರ ಸ್ನೇಹಿ ವಾಹನಗಳತ್ತ ಮುಖ ಮಾಡುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಬದಲಾಗುತ್ತಿರುವ ಟ್ರೆಂಡ್ಗಳಿಗೆ ತಕ್ಕಂತೆ ಹೊಂದಿಕೊಳ್ಳದಿದ್ದರೆ ಒಂದು ದಿನ ಅದು ಕಣ್ಮರೆ ಆಗಬಹುದೆಂದು ಕಂಪನಿಯು ಬೇಗನೆ ಅರಿತುಕೊಂಡಿತು. ಈ ಕಾರಣಕ್ಕಾಗಿ ಜುಲೈ 18, 2017ರಂದು ಅಶೋಕ್ ಲೇಲ್ಯಾಂಡ್ ಸನ್ ಮೊಬಿಲಿಟಿ ಜೊತೆ ಪ್ರಮುಖ ಮೈತ್ರಿಕೂಟಕ್ಕೆ ಸಹಿ ಹಾಕಿತ್ತು. ಇದರಿಂದ ವಿದ್ಯುತ್ ವಾಹನಗಳ ಅಭಿವೃದ್ಧಿಯನ್ನು ಮುಂದಕ್ಕೆ ಕೊಂಡೊಯ್ಯಬಹುದೆಂದು. ಈಗ ನಾವು ವರ್ತಮಾನದ ಬಗ್ಗೆ ಮಾತನಾಡಿದರೆ ಅಶೋಕ್ ಲೇಲ್ಯಾಂಡ್ ವಿಶ್ವದ 3ನೇ ಅತಿ ದೊಡ್ಡ ಬಸ್ ತಯಾರಿಕಾ ಕಂಪನಿಯಾಗಿದೆ ಮತ್ತು ವಾಣಿಜ್ಯ ವಾಹನಗಳ ವಿಷಯದಲ್ಲಿ ಇಲ್ಲಿಯೂ ಸಹ ಇದು ಭಾರತದ 2ನೇ ಅತಿ ದೊಡ್ಡ ಕಂಪನಿಯಾಗಿದೆ. ಮತ್ತು ಸ್ನೇಹಿತರೆ, ಆಶ್ಚರ್ಯಕರ ಸಂಗತಿ ಏನೆಂದರೆ 2021ರಲ್ಲಿ ಕಂಪನಿಯ ಆದಾಯವು 9,454 ಕೋಟಿ ರೂಪಾಯಿಗಳಾಗಿದ್ದರೆ ಕೇವಲ 3 ವರ್ಷಗಳಲ್ಲಿ ಅದು ದ್ವಿಗುಣಗೊಂಡು 4,790 ಕೋಟಿಗಳಿಗೆ ತಲುಪಿದೆ. ಇಂದು ಅಶೋಕ್ ಲೇಲ್ಯಾಂಡ್ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಮೇಜರ್ ಪ್ಲೇಯರ್ ಆಗಿ ಮಾರ್ಪಟ್ಟಿದೆ. ತನ್ನ ಪ್ರಯಾಣದ ಉದ್ದಕ್ಕೂ ಕಂಪನಿಯು ತನ್ನ ಗ್ರಾಹಕರ ಅಗತ್ಯಗಳನ್ನು ಯಾವಾಗಲೂ ಅರ್ಥ ಮಾಡಿಕೊಂಡಿದೆ ಮತ್ತು ಅವರ ನಿರೀಕ್ಷೆಗಳನ್ನು ಪೂರೈಸಲು ತನ್ನ ತಂತ್ರಜ್ಞಾನ ಮತ್ತು ಸ್ಟ್ರಾಟಜಿಯನ್ನು ನಿರಂತರವಾಗಿ ಸುಧಾರಿಸಿದೆ. ಇದಕ್ಕಾಗಿ ಎಂದು ಅಶೋಕ್ ಲೇಲ್ಯಾಂಡ್ ಅನ್ನು ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ವಿಶ್ವಾಸಾರ್ಹ ವಾಹನ ತಯಾರಕರಲ್ಲಿ ಒಂದೆಂದು ಹೇಳಲಾಗಿದೆ.